ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಏನು ನಮಗೆ SSLC ಮೇನ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ಎಲ್ಲರೂ ಎಕ್ಸಾಮ್ಸ್ನ ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳಿ ತಿಳ್ಕೊಳ್ತೀನಿ. ಬೈ ಚಾನ್ಸ್ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿದ್ರು ಡೋಂಟ್ ವರಿ, ರಿಸಲ್ಟ್ ಏನೇ ಬಂದರೂ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ನಮಗೆ ಮಾರ್ಕ್ಸ್ಗಿಂತ ನಾಲೆಡ್ಜು ತುಂಬಾ ಇಂಪಾರ್ಟೆಂಟು, ಅದು ನಮ್ಮ ಮೈಂಡಲ್ಲಿ ಇರಲಿ. ಓಕೆ, ಸೊ ಆಲ್ರೆಡಿ ಎಲ್ಲರೂ ಮ್ಯಾಥ್ಸ್ ಮಾಡೆಲ್ ಆನ್ಸರ್ಸ್ನ ನೋಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬಟ್ ಕೆಲವೊಬ್ಬರಿಗೆ ಏನು ಕನ್ಫ್ಯೂಷನ್ಸ್ ಇದೆ ಅಂತ ಹೇಳಿದ್ರೆ, ಯಾವ ಸ್ಟೆಪ್ಪಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳೋದು ತುಂಬ ಕನ್ಫ್ಯೂಷನ್ಸ್ ಇದೆ. ಸೊ ಇಲ್ಲಿ ನಮಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್, ಸೊ ಇದು ನಮಗೆ ಒಂದು ಈ ರೀತಿ ಮಾಡೆಲ್ ಆನ್ಸರ್ಸ್ನ ಬಿಟ್ಟಿದೆ. ಸೊ ಇದರಲ್ಲಿ ನಿಮಗೆ ಕ್ಲಿಯರಾಗಿ ಯಾವ ಸ್ಟೆಪ್ಪಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಹೇಳೋದು ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನಮಗೆ ಕನ್ನಡ ಮೀಡಿಯಮಲ್ಲಿ ಇದೆ. ಸೊ ಬೋತ್ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್, ಬಿಕಾಸ್ ಸ್ಟೆಪ್ಸ್ ಆರ್ ಸೇಮ್. ಹೌದಾ? ಸೊ ಸ್ಟೆಪ್ಸು ನಮಗೆ ಸೇಮ್ ಇದೆ, ಅದು ಯಾವ ಮೀಡಿಯಮ್ ಆದರೆ ಏನು. ಇಲ್ಲಿ ನಿಮಗೆ ಯಾವ ಸ್ಟೆಪ್ಪಿಗೆ ಎಷ್ಟು ಮಾರ್ಕ್ಸ್ ಇದೆ ಅಂತ ಹೇಳೋದು ಜಸ್ಟ್ ನೋಡ್ಕೊಳ್ತಾ ಹೋಗಿ ಅಷ್ಟೇ. ಓಕೆ, ಸೊ ಇವಾಗ ಫಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇದರಲ್ಲಿ ಏನು ನಮಗೆ ಆನ್ಸರ್ ಕರೆಕ್ಟ್ ಇದ್ದರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಸೊ ಫಸ್ಟ್ ಕ್ವಶನಿಗೆ ಆನ್ಸರ್ ಏನಿದೆ, ಆಪ್ಷನ್ನು ಎ, ದಟ್ ಈಸ್ 3. ಸೆಕೆಂಡ್ ಕ್ವಶನಿಗೆ ಆಪ್ಷನ್ ಬಿ, ದಟ್ ಈಸ್ 0.25. ದೆನ್ ಥರ್ಡ್ ಕ್ವಶನಿಗೆ ಆಪ್ಷನ್ ಡಿ 2πr × r+h. ದೆನ್ ಫೋರ್ತಿಗೆ ಆಪ್ಷನ್ ಸಿ 1. ದೆನ್ ಫಿಫ್ತಿಗೆ ಆನ್ಸರ್ ಏನಿದೆ, ಆಪ್ಷನ್ ಎ 45 ಡಿಗ್ರಿ. ನೆಕ್ಸ್ಟ್ ಸಿಕ್ಸ್ತಿಗೆ ಏನಿದೆ ಆನ್ಸರು, ಆಪ್ಷನ್ ಸಿ, ದಟ್ ಈಸ್ AD/DB = AE/EC. ದೆನ್ ಸೆವೆಂತ್ ಒನ್ನಿಗೆ ಆಪ್ಷನ್ ಡಿ ಸಮಾಂತರ ರೇಖೆಗಳು ಅಂದರೆ ಪ್ಯಾರಲಲ್ ಲೈನ್ಸ್. ನೆಕ್ಸ್ಟ್ ಏಯ್ತ್ ಒನ್ನಿಗೆ ಆಪ್ಷನ್ ಬಿ 3 ಮಾನಗಳು ಅಂದರೆ 3 ಯೂನಿಟ್ಸ್. ಸೊ ನಾನಿಲ್ಲಿ ಬೋತ್ ಕನ್ನಡದಲ್ಲಿ ನಿಮಗೆ ಜಾಸ್ತಿ ಇತ್ತು ಅಂದರೆ ಇಂಗ್ಲೀಷಲ್ಲೂ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟು 1 ಮಾರ್ಕ್ಸ್ ಕ್ವಶನು. ಸೊ ಇಲ್ಲಿ ನೋಡಿರಿ, 1 ಮಾರ್ಕ್ಸ್ ಕ್ವಶನಿಗೆ ಯಾವ ರೀತಿ ಬರುತ್ತೆ ಮಾರ್ಕ್ಸ್ ಅಂತ ಹೇಳಿದ್ರೆ, ಸೊ 9th ಕ್ವಶನಿಗೆ ಇಲ್ಲೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೀವು ಡಿವಿಷನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅದಕ್ಕೆ ಹಾಫ್ ಮಾರ್ಕ್ಸು. ಸೊ ಲಾಸ್ಟಿಗೆ 2n × 5m ಈ ರೂಪದಲ್ಲಿ ಅಂದರೆ ಈ ಫಾರ್ಮಲ್ಲಿ ಬರೆದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಟೋಟಲ್ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 10th ಕ್ವಶನಲ್ಲಿ ನಿಮಗೆ ಈಕ್ವೇಷನ್ ಬರ್ಕೊಂಡ್ರಿ ಅಂದರೆ ಹಾಫ್ ಮಾರ್ಕ್ಸು. ಸೊ ಲಾಸ್ಟಿಗೆ ಎ ಮತ್ತು ಬಿ ವ್ಯಾಲ್ಯೂ ಬರೆದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ನೀವು ಇದು ಆನ್ಸರು ರಾಂಗ್ ಆಗಿದ್ರು ಇದು ಫಾರ್ಮುಲಾ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 11th ಒನ್ನಿಗೆ, ಸೊ ಇಲ್ಲಿ ಫಾರ್ಮುಲಾ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಫಸ್ಟಿಗೆ ಫಾರ್ಮುಲಾ ಬರೆದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ದೆನ್ PQ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಟೋಟಲ್ 1 ಮಾರ್ಕ್ಸ್. ನೆಕ್ಸ್ಟು 12th ಒನ್ನಿಗೆ ಏನಂತ ಹೇಳಿದ್ರೆ, ಇಲ್ಲಿ ನೀವು ಅಲ್ಲಿ ಕೊಟ್ಟಿರುವಂತಹ ಈಕ್ವೇಷನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಮಲ್ಟಿಪ್ಲೈ ಮಾಡಿದ್ಮೇಲೆ ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಆದರ್ಶ ರೂಪಕ್ಕೆ ತಂದು ಬರೆದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್. ಟೋಟಲು ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 13th ಕ್ವಶನಲ್ಲಿ, ಸೊ ಇಲ್ಲಿ ಏನು ವರ್ಗ ಸಮೀಕರಣದ ಶೋಧಕ ಅಂದರೆ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಬರೆದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು, ಫಾರ್ಮುಲಾಗೆ ಹಾಫ್ ಮಾರ್ಕ್ಸು. ಆ್ಯಂಡ್ ದೆನ್ ಲಾಸ್ಟಿಗೆ ಡಿಸ್ಕ್ರಿಮಿನೆಂಟ್ -8 ಬಂತು ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಟೋಟಲ್ 1 ಮಾರ್ಕ್ಸ್. ಸೊ ಅದೇ ರೀತಿ 14th ಒನ್ನಿಗೂ ಕೂಡ ಅಷ್ಟೇ, ಸೇಮ್ ಫಾರ್ಮುಲಾಗೆ ಹಾಫ್ ಮಾರ್ಕ್ಸು, ಲಾಸ್ಟಿಗೆ ಆನ್ಸರಿಗೆ ಹಾಫ್ ಮಾರ್ಕ್ಸ್. ಸೊ ನಿಮಗೆ ಯಾವುದೇ ಕ್ವಶನ್ ತೊಗೊಳ್ರಿ ಫಾರ್ಮುಲಾಗೆ ಕಂಪಲ್ಸರಿ ಮಾರ್ಕ್ಸ್ ಇರುತ್ತೆ. ನೀವೇನೂ ಬರೀದಿಲ್ಲ ಅಂದರೂ ಫಾರ್ಮುಲಾ ಬರೆದ್ರೆ ಯು ವಿಲ್ ಗೆಟ್ ಮಾರ್ಕ್ಸ್. ನೆಕ್ಸ್ಟ್ 15th ಒನ್ನಿಗೆ ಡೈರೆಕ್ಟ್ ಇದು ನಮಗೆ ಒಂದೇ ವರ್ಡ್ ಆನ್ಸರ್ ಇರೋದ್ರಿಂದ ಡಿಗ್ರಿ 4 ಅಂತ ಹೇಳಿ ಬರೆದ್ರಿ ಅಂತ ಹೇಳಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ನೆಕ್ಸ್ಟ್ 16th ಒನ್ನು ಕೂಡ ಅಷ್ಟೇ, ಡೈರೆಕ್ಟ್ ಫಾರ್ಮುಲಾ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ 1 ಮಾರ್ಕ್ಸ್. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಇಂದು. ಸೊ ಇಲ್ಲಿ ಫಸ್ಟು ಈ 5+√3ನ A/Bಗೆ ಈಕ್ವೇಟ್ ಮಾಡಿ ಬರ್ಕೊಂಡ್ರೆ ಅಥವಾ P/Q ಅಂತ ಬರ್ಕೊಂಡಿದ್ರು ನೋ ಪ್ರಾಬ್ಲಮ್. ಸೊ ಈ ರೀತಿ ಬರ್ಕೊಂಡ್ರೆ ನಿಮಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಇದಾದಮೇಲೆ √3ಗೆ ಈಕ್ವೇಟ್ ಮಾಡಿ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ 1 ಮಾರ್ಕ್ಸ್ ಆಯಿತು. ಸೊ ಅದಾದಮೇಲೆ 5+√3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು, ಅಂದರೆ ಅವರ್ ಅಸಂಪ್ಷನ್ ಈಸ್ ರಾಂಗ್ ಅಂತ ಏನು ಬರಿತೀವಲ್ಲ, ಸೊ ಅದಕ್ಕೆ ಹಾಫ್ ಮಾರ್ಕ್ಸು. ಲಾಸ್ಟಿಗೆ 5+√3 ಒಂದು ಅಭಾಗಲಬ್ಧ ಸಂಖ್ಯೆ ಅಂದರೆ 5+√3 ಈಸ್ ಆ್ಯನ್ ಇರ್ಯಾಷನಲ್ ನಂಬರ್ ಅಂತ ಹೇಳಿ ಬರೆದ್ರೆ ಹಾಫ್ ಮಾರ್ಕ್ಸು. ಟೋಟಲ್ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಇದರ ಚಾಯ್ಸ್ ಅಥವಾ ಚಾಯ್ಸ್ ಕ್ವಶನಲ್ಲಿ ಏನಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನು ನಮಗೆ 3 ಏನು ಬರುತ್ತೆ, ಡಿವಿಷನ್ ಬರುತ್ತೆ. ಸೊ 3 ಡಿವಿಷನ್ ಸ್ಟೆಪ್ ಮಾಡಿದ್ರೆ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಲಾಸ್ಟಿಗೆ ಮಾಸ ಅಥವಾ HCF ಆನ್ಸರ್ ಬರೆದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ 18th ಒನ್ನು ಏನು ನಮಗೆ ಲೀನಿಯರ್ ಈಕ್ವೇಷನ್ ಬರುತ್ತೆ, ರೇಖಾತ್ಮಕ ಸಮೀಕರಣಗಳು. ಸೊ ಇಲ್ಲಿ ನೀವು ಕ್ಯಾನ್ಸಲೇಷನ್ ಮಾಡಿ ಆನ್ಸರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಆ್ಯಂಡ್ ಎಕ್ಸನ್ನ ನಾವು ಈಕ್ವೇಷನ್ 1 ಅಥವಾ ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ದೆನ್ ವೈ ಸಬ್ಸ್ಟಿಟ್ಯೂಟ್ ಅಂದರೆ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಟೋಟಲ್ಲು ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 19th ಒನ್ನು. ಸೊ ಇಲ್ಲಿ ಏನಂತ ಹೇಳಿದ್ರೆ ಫಸ್ಟು AD ಮತ್ತು N. ಸೊ ಇಲ್ಲಿ ಗಿವನ್ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು, ಯಾಕಂದರೆ ಇಲ್ಲಿ ಡಿ ಫೈಂಡ್ ಔಟ್ ಮಾಡೋದಿದೆ. ಸೊ ಡಿ ಫೈಂಡ್ ಔಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ದೆನ್ AN ಫಾರ್ಮುಲಾ, ಈ ಫಾರ್ಮುಲಾ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಫಾರ್ಮುಲಾ ಹಾಕಿ
ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಅದಾದಮೇಲೆ ಲಾಸ್ಟಿಗೆ ಆನ್ಸರಿಗೆ ಹಾಫ್ ಮಾರ್ಕ್ಸು. ನೆಕ್ಸ್ಟ್ 20 ಕ್ವಶನ್ನು ಏನು ಸಾಲ್ವಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫಾರ್ಮುಲಾ ಮೆಥಡ್ ಅಥವಾ ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯುವ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಫಸ್ಟು ಏನಂತ ಹೇಳಿದ್ರೆ ಫಾರ್ಮುಲಾ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ಆ್ಯಂಡ್ ದೆನ್ ಎಕ್ಸನ್ನ ನಾವು ಈ ರೀತಿ ಸಪ್ರೇಟ್ ಮಾಡಿ ಬರ್ಕೊಂಡ್ರೆ ಈ ಸ್ಟೆಪ್ 5 + 1/4 ಅಥವಾ x = 5 - 1/4 ಈ ಸ್ಟೆಪ್ ಬಂತು ಅಂತ ಹೇಳಿದ್ರೆ ಕರೆಕ್ಟಾಗಿ ಬಂತು ಅಂತ ಹೇಳಿದ್ರೆ ಅದಕ್ಕೆ ಹಾಫ್ ಮಾರ್ಕ್ಸು. ನೆಕ್ಸ್ಟ್ ಎಕ್ಸ್ ಮತ್ತು ಲಾಸ್ಟಿಗೆ ಫೈನಲ್ ಆನ್ಸರ್ ಬರೆದ್ರೆ x = 3/2 x = 1 ಅಂತ ಬರೆದ್ರೆ ಹಾಫ್ ಮಾರ್ಕ್ಸ್. ನೆಕ್ಸ್ಟ್ ಇದಕ್ಕೆ ಚಾಯ್ಸ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಸ್ಕ್ವೇರ್ ಮೆಥಡು. ಸೊ ಇಲ್ಲಿ ನಿಮಗೆ ಥರ್ಡ್ ಸ್ಟೆಪ್ ಏನಿದೆ ನಮಗೆ ಅಂದರೆ ಇದನ್ನು ನಾವು ಈ ರೀತಿ ಸ್ಕ್ವೇರ್ ಫಾರ್ಮಲ್ಲಿ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಅದಕ್ಕೆ ಹಾಫ್ ಮಾರ್ಕ್ಸ್ ಬರುತ್ತೆ. ಸೊ ಅದಾದಮೇಲೆ ಎಲ್ಲ ಸಿಂಪ್ಲಿಫಿಕೇಷನ್ ಮಾಡಿ ಅಂದರೆ a - b² ಫಾರ್ಮಲ್ಲಿ ಬರ್ಕೊಂಡು ಅದನ್ನು ಸಿಂಪ್ಲಿಫೈ ಮಾಡಿಕೊಂಡು ರೂಟ್ನ ಈ ಕಡೆ ಈಕ್ವೇಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಬರುತ್ತೆ. ಸೊ ಇದಾದಮೇಲೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಬರುತ್ತೆ. ಎಕ್ಸ್ನ ಸಪ್ರೇಟ್ ಮಾಡಿ ಬರೆದ್ರೆ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಬರುತ್ತೆ. ಟೋಟಲು ನಮಗೆ ಎಷ್ಟಾಗುತ್ತೆ 2 ಮಾರ್ಕ್ಸ್ ಆಗುತ್ತೆ. ಸೊ ಸೂಚನೆ ಯಾವುದಾದರೂ ಪರ್ಯಾಯ ವಿಧಾನವನ್ನು ಬಳಸಿ ಸರಿಯಾದ ಉತ್ತರವನ್ನು ಪಡೆದಲ್ಲಿ ಪೂರ್ಣ ಅಂಕಗಳನ್ನು ನೀಡುವುದು. ಸೊ ಇಲ್ಲಿ ನಿಮಗೆ ಇದೇ ಮೆಥಡ್ ಮಾಡಬೇಕು ಅಂತ ಇಲ್ಲ, ನೀವು ಇನ್ನು ಕಂಪ್ಲೀಟ್ ಸ್ಕ್ವೇರು ಕೂಡ ನಾವು ಇದನ್ನು ಇನ್ನೂ ಬೇರೆ ಥರ ಮಾಡ್ತೀವಿ. ಸೊ ಆ ರೀತಿ ಮಾಡಿದರೂ ಕೂಡ ನಿಮಗೆ ಸೇಮ್ ಆನ್ಸರ್ ಬಂದಿದ್ರು ಯು ವಿಲ್ ಗೆಟ್ ಮಾರ್ಕ್ಸ್. ಇವೇ ಸ್ಟೆಪ್ಸ್ ಇರಬೇಕು ಅಂತ ಏನಿಲ್ಲ, ನಿಮ್ಮ ಆನ್ಸರು ಯಾವುದೇ ಒಂದು ಸ್ಟೆಪ್ಸ್ನ ಯೂಸ್ ಮಾಡಿ ನಮಗೆ ಆನ್ಸರ್ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ನೆಕ್ಸ್ಟ್ 21th ಕ್ವಶನಿಗೆ ಸೊ ಇಲ್ಲಿ ಸೈನ್ ಥೀಟಾ ಆನ್ಸರ್ ಬರೆದ್ರೆ 1 ಮಾರ್ಕ್ಸು, ಕಾಸ್ ಆಲ್ಫಾ ಆನ್ಸರ್ ಬರೆದ್ರೆ 1 ಮಾರ್ಕ್ಸ್, ಡೈರೆಕ್ಟ್ ಆನ್ಸರ್ ಬರುತ್ತೆ ಇಲ್ಲಿ. ಸೊ ಅಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 22nd ಕ್ವಶನ್ನು ಸಂಭವನೀಯತೆ ಅಂದರೆ ಪ್ರೊಬಾಬಿಲಿಟಿ ಮೇಲಿನ ಪ್ರಾಬ್ಲಮ್ಮು. ಸೊ ಇಲ್ಲಿ 9 to 19 ಟೋಟಲ್ ಎಷ್ಟು ನಂಬರ್ ಇದೆ, ಟೋಟಲ್ ನಂಬರ್ಸ್ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಎಷ್ಟಿದೆ ಅಂತೇಳಿ ಬರ್ಕೊಂಡ್ರಿ ಅಂದರೆ n(a) 4 ಅಂತ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು. ಸೊ ಇದಾದಮೇಲೆ ನಾವು ಫಾರ್ಮುಲಾ ಹಾಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಇದೇ ಫಾರ್ಮುಲಾ ಅಂತ ಏನಿಲ್ಲ, ವರ್ಡ್ ಫಾರ್ಮುಲಾನೂ ಇದೆ, ಅಂದರೆ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಆ ಫಾರ್ಮುಲಾ ಬರೆದ್ರು ನೋ ಪ್ರಾಬ್ಲಮ್. ಸೊ ಇದಾದಮೇಲೆ ಆನ್ಸರ್ ಬರೆದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್, ಟೋಟಲು 2 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟು 23rd ಕ್ವಶನು. ಸೊ ಇಲ್ಲಿ ಡಿ ಫೈಂಡ್ ಔಟ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಅದಾದಮೇಲೆ ಟ್ರಯಾಂಗಲ್ ತೊಗೊಂಡು ನಾವು ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಅದಾದಮೇಲೆ ಫೈಂಡ್ ಔಟ್ ಮಾಡಿದರೆ ಹಾಫ್ ಮಾರ್ಕ್ಸು. ನೆಕ್ಸ್ಟು ಸಮಾಂತರ ಬಾಹುಗಳ ನಡುವಿನ ಅಂತರವು ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್ ಈಸ್ 3 ಸೆಂಟಿಮೀಟರ್ ಅಂತ ವರ್ಡ್ಸಲ್ಲಿ ಬರೆದ್ರೆ ಹಾಫ್ ಮಾರ್ಕ್ಸ್. ನೀವು ಬರೀ a = 3 ಸೆಂಟಿಮೀಟರ್ ಅಂತ ಬರೆದ್ರೆ 1.5 ಮಾರ್ಕ್ಸ್ ಅಷ್ಟೇ ಸಿಗುತ್ತೆ. ಲಾಸ್ಟಿಗೆ ವರ್ಡಲ್ಲಿ ಆನ್ಸರ್ಸ್ನ ಬರೆದಿದ್ರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದು. ಓಕೆ, ನೆಕ್ಸ್ಟು 24th ಕ್ವಶನ್ನು ಕನ್ಸ್ಟ್ರಕ್ಷನ್ ಇದೆ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ನಿಗೆ ಯಾವ್ಯಾವ ಸ್ಟೆಪ್ಪಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂದರೆ ಫಸ್ಟು 180 ನಮಗೆ ಕೊಟ್ಟಿರೋ ಆ್ಯಂಗಲ್ನ ಮೈನಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ದೆನ್ 4 ಸೆಂಟಿಮೀಟರ್ ತ್ರಿಜ್ಯ ಇರೋ ವೃತ್ತದ ರಚನೆ ಅಂದರೆ 4 ಸೆಂಟಿಮೀಟರ್ ತ್ರಿಜ್ಯ ರೇಡಿಯಸ್ ತೊಗೊಂಡು ಸರ್ಕಲ್ನ ಬರೀ ಸರ್ಕಲ್ ಕನ್ಸ್ಟ್ರಕ್ಷನ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ನೆಕ್ಸ್ಟ್ 2 ಕಂಸಗಳ ರಚನೆ. ಸೊ ಈ ರೀತಿ ಏನು ನಾವು ಈ ರೀತಿ ನಾವು ಆರ್ಕ್ನ ಡ್ರಾ ಮಾಡಿದ್ದೀವಲ್ಲ, ಸೊ ಅದನ್ನು ಡ್ರಾ ಮಾಡಿದ್ರೆ ಹಾಫ್ ಮಾರ್ಕ್ಸು. ದೆನ್ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ರಚಿಸುವುದು. ಸೊ ಈ ರೀತಿ ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್. ಸೊ ಎವ್ರಿ ಸ್ಟೆಪ್ಪಿಗೂ ನೀವು ಬರೀ ಇದೇನಿದೆ ನಿಮಗೆ 180 - 60 ಡಿಗ್ರಿ ಅಂತ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಬರೀ ಸರ್ಕಲ್ ಡ್ರಾ ಮಾಡಿದ್ರು ಹಾಫ್ ಮಾರ್ಕ್ಸ್, ಅಲ್ಲಿಗೆ 1 ಮಾರ್ಕ್ಸ್ ನಿಮಗೆ ಆರಾಮ್ಸೆ ಸಿಗುತ್ತೆ. ಓಕೆ, ನೆಕ್ಸ್ಟ್ 25th ಒನ್ನು. ಸೊ ಇಲ್ಲಿ ನಿಮಗೆ ಡಿವಿಷನಲ್ಲಿ ನಮಗೆ 2 ಸ್ಟೆಪ್ ಬರುತ್ತೆ, ಒಂದೊಂದು ಸ್ಟೆಪ್ಪಿಗೆ ಒಂದೊಂದು ಮಾರ್ಕ್ಸು. ಲಾಸ್ಟಿಗೆ Q(x) ಆ್ಯಂಡ್ R(x) ಬರೆದ್ರೆ ಹಾಫ್ ಮಾರ್ಕ್ಸ್, ಟೋಟಲು 3 ಮಾರ್ಕ್ಸ್ ಸಿಗುತ್ತೆ. ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡಲಿಕ್ಕೆ ಇದು 0ಗೆ ಈಕ್ವೇಟ್ ಮಾಡ್ಕೊಂಡು ಬರ್ಕೊಂಡ್ವಿ ಪಾಲಿನಾಮಿಯಲ್ನ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಅಲ್ಲಿ ಏನು x + 2 × x + 5 = 0 ಅಂತ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು. ಎರಡನ್ನೂ ಸಪ್ರೇಟ್ ಮಾಡಿ ಬರ್ಕೊಂಡು ಎಕ್ಸ್ ವ್ಯಾಲ್ಯೂಸ್ನ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಅದಾದಮೇಲೆ -2 ಮತ್ತು -5 ಆರ್ ದಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು. ಅದಾದಮೇಲೆ ಅವುಗಳದ್ದು ರಿಲೇಷನ್ಸು ಅಂದರೆ ಏನು, ಸಮ್ ಆಫ್ ದಿ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದಿ ಝೀರೋಸ್, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ, ಇದನ್ನು ನೀವು ಫಾರ್ಮುಲಾ ಹಾಕಿ ಏನು ಸೇಮ್ ಇದೆ ಅಂಥೇಳಂದು ಪ್ರೂವ್ ಮಾಡಿದ್ರಿ ಅಂತ ಹೇಳಿದ್ರೆ ಎರಡಕ್ಕೂ ಹಾಫ್ ಮಾರ್ಕ್ಸು. ಸೊ ಟೋಟಲ್ 3 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ 26th ಕ್ವಶನು ಟ್ರಿಗ್ನೋಮೆಟ್ರಿದು. ಸೊ ಇಲ್ಲಿ ನೀವು ಇಲ್ಲಿ LHS ತೊಗೊಂಡು 1 + cos A ಡಿವೈಡೆಡ್ ಬೈ 1 - cos A ನ 1 + cos A ಬೈ 1 + cos A ಇಂದ ಮಲ್ಟಿಪ್ಲೈ ಮಾಡಿದ್ರೆ ಹಾಫ್ ಮಾರ್ಕ್ಸು. ಸೊ ಇದಾದಮೇಲೆ ಇವೆರಡನ್ನೂ ಸಿಂಪ್ಲಿಫೈ ಮಾಡಿ ಬರೆದ್ರೆ ಹಾಫ್ ಮಾರ್ಕ್ಸು. ದೆನ್ ಇಲ್ಲಿ ಎರಡಕ್ಕೂ ಸ್ಕ್ವೇರ್ ಫಾರ್ಮಲ್ಲಿ ತೊಗೊಂಬಂದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರಿ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ sin A ನ
ಸಪ್ರೇಟ್ ಮಾಡಿ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು, ಅದಾದಮೇಲೆ RHS ಅಂತ ಪ್ರೂವ್ ಮಾಡಿದ್ರೆ ಹಾಫ್ ಮಾರ್ಕ್ಸು, ಟೋಟಲ್ 3 ಮಾರ್ಕ್ಸ್ ಸಿಗುತ್ತೆ. ಸೊ ಅಥವಾ ಚಾಯ್ಸ್ ಕ್ವಶನಲ್ಲಿ ಈ ಒಂದು ಸ್ಟೆಪ್ಪಿಗೆ ಏನು sin ಸ್ಕ್ವೇರ್ a ಪ್ಲಸ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು sin ಎ, ಈ ಒಂದು ಸ್ಟೆಪ್ಪಿಗೆ ಹಾಫ್ ಮಾರ್ಕ್ಸು. ದೆನ್ ಇದನ್ನು ನಾವು ಫಾರ್ಮುಲಾನ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಇದಾದಮೇಲೆ ಇಲ್ಲೇನಿದೆ ನಮಗೆ, ಸೊ ಈ ಒಂದು ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡಿ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಲಾಸ್ಟಿಗೆ 2ನ ಕಾಮನ್ ತೆಗೆದು 1 ಪ್ಲಸ್ ಕಾಸೆ ಮತ್ತು 1 ಪ್ಲಸ್ ಕಾಸೆನ ಕ್ಯಾನ್ಸಲ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ 2 ಬೈ ಸೈನ್ ಎ ಇದನ್ನು ಸಪ್ರೇಟ್ ಮಾಡಿ 2 ಇಂಟು 1 ಬೈ ಸೈನ್ ಎ ಅಂತ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು. ಸೊ ಈ 1 ಬೈ ಸೈನ್ನ ಕೊಸಿಕೆಂಟ್ ಎ ಅಂತ ಬರೆದು ಇಂಟು 2 ಅಂತ ಬರೆದ್ರಿ ಅಂತ ಹೇಳಿದ್ರೆ RHSನ ಪ್ರೂವ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಟೋಟಲ್ಲು 3 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟು 27 ಸರಾಸರಿ ಅಂದರೆ ಮೀನ್ ಫೈಂಡ್ ಔಟ್ ಮಾಡೋದು ಅಥವಾ ದತ್ತಾಂಶಗಳ ಬಹುಲಕ, ಮೀನ್ ಮತ್ತು ಮೋಡಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಹೇಳಿದರೆ, ಸೊ ಫಸ್ಟ್ ಇಲ್ಲಿ ಏನಂತ ಹೇಳಿದರೆ ಈ ಒಂದು ಟೇಬಲಿಗೆ 2 ಮಾರ್ಕ್ಸ್. ಸೊ ಇದೇನು ಕಂಪ್ಲೀಟ್ ಟೇಬಲ್ ಇದೆ, ಸೊ ಇದಕ್ಕೆ 2 ಮಾರ್ಕ್ಸ್. ಇದು ಫಾರ್ಮುಲಾ ಹಾಕಿದ್ರೆ ಹಾಫ್ ಮಾರ್ಕ್ಸ್, ಲಾಸ್ಟಿಗೆ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಷನಿಗೆ ಹಾಫ್ ಮಾರ್ಕ್ಸು, ಅದಾದಮೇಲೆ ಲಾಸ್ಟಿಗೆ ಆನ್ಸರಿಗೆ ಹಾಫ್ ಮಾರ್ಕ್ಸ್. ಇದೇ ರೀತಿ ಮೋಡಿಗೆ ಸೊ ಇಲ್ಲಿ F1 F0 F2 HL ಇದನ್ನು ಬರ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ದೆನ್ ಫಾರ್ಮುಲಾಗೆ ಹಾಫ್ ಮಾರ್ಕ್ಸು, ವ್ಯಾಲ್ಯೂ ಸಬ್ಸ್ಟಿಟ್ಯೂಷನಿಗೆ ಹಾಫ್ ಮಾರ್ಕ್ಸು. ಸೊ ಅದಾದಮೇಲೆ ಸಿಂಪ್ಲಿಫಿಕೇಷನಿಗೆ ಹಾಫ್ ಮಾರ್ಕ್ಸು. ದೆನ್ ಸಿಂಪ್ಲಿಫಿಕೇಷನ್ ಪ್ರತಿಯೊಂದು ಸ್ಟೆಪ್ಪಿಗೂ ಹಾಫ್ ಮಾರ್ಕ್ಸ್ ಇದೆ, ಅದಾದಮೇಲೆ ಲಾಸ್ಟಿಗೆ ಆನ್ಸರಿಗೆ ಹಾಫ್ ಮಾರ್ಕ್ಸು, ಟೋಟಲ್ಲು 3 ಮಾರ್ಕ್ಸ್. ನೆಕ್ಸ್ಟ್ 28ನ್ನು ಬಿಂದುವಿನಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಅಂದರೆ ರೇಷಿಯೋ ಫೈಂಡ್ ಔಟ್ ಮಾಡೋದು, ಇನ್ನೊಂದು ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋದು. ಸೊ ಇಲ್ಲಿ ಫಸ್ಟ್ x1 y1 x2 y2 xy ಈ ವ್ಯಾಲ್ಯೂಸ್ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಫಾರ್ಮುಲಾ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಫಾರ್ಮುಲಾಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ದೆನ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಆನ್ಸರ್ ಬರೆದ್ರೆ ಹಾಫ್ ಮಾರ್ಕ್ಸು. ಸೊ ಇದು ಸಿಂಪ್ಲಿಫಿಕೇಷನ್ ಎರಡೂ ಸ್ಟೆಪ್ಪಿಗೂ ಏನಿದೆ ಹಾಫ್ ಮಾರ್ಕ್ಸ್ ಇದೆ. ನೆಕ್ಸ್ಟ್ ಲಾಸ್ಟಿಗೆ M1:M2 ಸೊ ಇದನ್ನು ಮಾಡಿದ್ರೆ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಇಲ್ಲಿ ನೀವು ಎಕ್ಸ್ ತೊಗೊಂಡಾದ್ರೂ ಮಾಡ್ಬೋದು, ವೈ ತೊಗೊಂಡಾದ್ರೂ ಮಾಡ್ಬೋದು, ಯಾವುದಾದ್ರೂ ಒಂದನ್ನು ಮಾಡ್ಬೋದು. ಓಕೆ, ಸೊ ಎಕ್ಸ್ ತೊಗೊಂಡು ಮಾಡಿದ್ರೆ ಎಕ್ಸನ್ನು ಕನ್ಸಿಡರ್ ಮಾಡ್ತಾರೆ, ವೈ ತೊಗೊಂಡು ಮಾಡಿದ್ರೆ ವೈನ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಅದಕ್ಕೆ ಎರಡನ್ನೂ ಕೊಟ್ಟಿರೋದು. ನೀವು ಮತ್ತೆ ಎರಡೂ ನಾವು ಬರೆದಿಲ್ಲ ಅಂತ ಹೇಳೋದು ಕನ್ಫ್ಯೂಸ್ ಆಗಬೇಡ್ರಿ. ಸೊ ಇಲ್ಲಿ ಯಾವ್ದು ಬರೆದಿದ್ರು ಯು ವಿಲ್ ಗೆಟ್ ಮಾರ್ಕ್ಸ್. ಯಾವುದಾದರೂ ಪರ್ಯಾಯ ಸೂತ್ರವನ್ನು ಬಳಸಿ ಅನುಪಾತ ಪಡೆದಿದ್ದಲ್ಲಿ ಪೂರ್ಣಾಂಕಗಳನ್ನು ನೀಡುವುದು. ಸೊ ಇಲ್ಲಿ ಬೇರೆ ಮೆಥಡ್ ಮಾಡಿದ್ರು ವಿಲ್ ಗೆಟ್ ಮಾರ್ಕ್ಸ್. ನೆಕ್ಸ್ಟ್ ಇದಕ್ಕೆ ಚಾಯ್ಸು ತ್ರಿಭುಜದ ವಿಸ್ತೀರ್ಣ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್. ಸೊ ಇಲ್ಲೂ ಕೂಡ ಸೇಮ್ x1 y1 x2 y2 x3 y3 ವ್ಯಾಲ್ಯೂಸ್ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು. ದೆನ್ ಫಾರ್ಮುಲಾಗೆ 1 ಮಾರ್ಕ್ಸ್. ಸೊ ಇಲ್ಲಿ ನೋಡಿ ಇದಕ್ಕೆ ಫಾರ್ಮುಲಾಗೆ 1 ಮಾರ್ಕ್ಸ್ ಇದೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಷನಿಗೆ 1 ಮಾರ್ಕ್ಸ್. ನೀವು ಬರೀ ವ್ಯಾಲ್ಯೂಸ್ ಬರ್ಕೊಂಡು ಫಾರ್ಮುಲಾ ಬರ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿಲ್ ಗೆಟ್ 2 ಮಾರ್ಕ್ಸ್. ಓಕೆ, ಸೊ ಇದಾದಮೇಲೆ ಲಾಸ್ಟಿಗೆ ಇಲ್ಲಿ ಇದೇನು 11 + 16 + 21 ಬಂದರೆ ಹಾಫ್ ಮಾರ್ಕ್ಸು. ಲಾಸ್ಟಿಗೆ ಆನ್ಸರ್ ಬಂತು ಅಂತ ಹೇಳಿದ್ರೆ 24 cm², ದಟ್ ಈಸ್ ಹಾಫ್ ಮಾರ್ಕ್ಸ್. ಸೊ ಇದಾದಮೇಲೆ ಥೇರಮ್ 29th ಒಂದು ಥೇರಮ್, ಡಯಾಗ್ರಾಮಿಗೆ ಹಾಫ್ ಮಾರ್ಕ್ಸು, ದತ್ತ ಅಂದರೆ ಗಿವನಿಗೆ ಹಾಫ್ ಮಾರ್ಕ್ಸು, ಸಾಧನೀಯ ಟು ಪ್ರೂವ್ಗೆ ಹಾಫ್ ಮಾರ್ಕ್ಸು, ಕನ್ಸ್ಟ್ರಕ್ಷನ್ ರಚನೆಗೆ ಹಾಫ್ ಮಾರ್ಕ್ಸು. ಸೊ 2 ಮಾರ್ಕ್ಸ್ ಇಲ್ಲೇ ಬಂದುಬಿಡ್ತು. ಸೊ ಇದಾದಮೇಲೆ OR ಪರ್ಪೆಂಡಿಕ್ಯುಲರ್ ಟು PR ಅಂತ ಫೈಂಡ್ ಔಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ಲಾಸ್ಟಿಗೆ PQ = PR ಅಂಥೇಳಿ ಇದು ಮಾಡಿದ್ರೆ ಹಾಫ್ ಮಾರ್ಕ್ಸ್. ಸೊ ಸೂಚನೆ ಪಠ್ಯ ಪುಸ್ತಕದಲ್ಲಿರುವಂತೆ ಪ್ರಮೇಯದ ಸಾಧನೆ ಮಾಡಿದಲ್ಲಿ ಪೂರ್ಣಾಂಕಗಳನ್ನು ನೀಡಿದ್ದು. ಸೊ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಥರ ಇದೆ, ಸೊ ಆ ರೀತಿ ಮಾಡಿದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು 30th ಕ್ವಶನು ಏರಿಯಾ ಆಫ್ ಶೇಡೆಡ್ ರೀಜನ್. ಸೊ ಇಲ್ಲಿ ಸಮಬಾಹು ತ್ರಿಭುಜ OABಯ ವಿಸ್ತೀರ್ಣ ಅಂದರೆ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಫಾರ್ಮುಲಾ ಹಾಕಿದ್ರೆ ಹಾಫ್ ಮಾರ್ಕ್ಸು. ಸೊ ಇದಾದಮೇಲೆ ಎ ಫೈಂಡ್ ಔಟ್ ಮಾಡಿಕೊಂಡ್ರೆ ಹಾಫ್ ಮಾರ್ಕ್ಸು. ನೆಕ್ಸ್ಟು ರೇಡಿಯಸ್ ಫೈಂಡ್ ಔಟ್ ಮಾಡಿಕೊಂಡ್ರೆ ಹಾಫ್ ಮಾರ್ಕ್ಸು. ಸೊ ಇದಾದಮೇಲೆ ಏರಿಯಾ ಆಫ್ ಶೇಡೆಡ್ ರೀಜನ್ ಫಾರ್ಮುಲಾ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಅದು ಸಬ್ಸ್ಟಿಟ್ಯೂಟ್ ಮಾಡಿ ಈ ಸ್ಟೆಪ್ಪಿಗೆ ವ್ಯಾಲ್ಯೂಸ್ ತೊಗೊಂಡು ಬಂದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಲಾಸ್ಟಿಗೆ ಆನ್ಸರಿಗೆ ಹಾಫ್ ಮಾರ್ಕ್ಸ್. ಅಥವಾ ಇದನ್ನು ಬೇರೆ ಥರನೂ ಮಾಡ್ಬೋದು, ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ 300/360 × πr² ಇದನ್ನು ಉಪಯೋಗಿಸಬಹುದು. ಸೊ ಈ ರೀತಿ ಮಾಡಿದ್ರು ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ 31th ಕ್ವಶನು ಕನ್ಸ್ಟ್ರಕ್ಷನ್. ಸೊ ಇಲ್ಲಿ ಕನ್ಸ್ಟ್ರಕ್ಷನಿಗೆ ಯಾವ್ಯಾವ ಸ್ಟೆಪ್ಪಿಗೆ ಎಷ್ಟೆಷ್ಟು ಅಂತ ನೋಡೋಣ. ದತ್ತ ತ್ರಿಭುಜದ ರಚನೆ ಅಂದರೆ ಫಸ್ಟಿಗೆ ನಮಗೇನು ಫಸ್ಟ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀವಲ್ಲ, ಸೈಡ್ಸ್ ಕೊಟ್ಟಿರ್ತಾರಲ್ಲ ಆ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ 1 ಮಾರ್ಕ್ಸು. ಲಘು ಕೋನದ ರಚನೆ ಮತ್ತು ಕಂಸಗಳ ವಿಭಜನೆ ಅಂದರೆ ಸೊ ಇದೇ ನಾವು ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡಿಕೊಂಡು ಈ ರೀತಿ ಆರ್ಕ್ಸ್ನ ಕಟ್ ಮಾಡ್ಕೊಳ್ತೀವಲ್ಲ, ಸೊ ಅದಕ್ಕೆ ಹಾಫ್ ಮಾರ್ಕ್ಸು. ಸಮಾಂತರ ರೇಖೆಗಳನ್ನು ರಚಿಸುವುದು ಅಂದರೆ ಇದೇನು ಪ್ಯಾರಲ್ ಲೈನ್ಸ್ನ ಡ್ರಾ ಮಾಡ್ತೀವಲ್ಲ ಎರಡಕ್ಕೂ, ಸೊ ಅದಕ್ಕೆ ನಮಗೆ 1 ಮಾರ್ಕ್ಸ್ ಸಿಗಿರುತ್ತೆ. ಬೇಕಾಗಿರೋ ತ್ರಿಭುಜವನ್ನು ಪಡೆಯುವುದು. ಸೊ ಇಲ್ಲಿ ನಮಗೆ ಯಾವ ಟ್ರಯಾಂಗಲ್ ಬೇಕಿರುತ್ತಲ್ಲ ಕನ್ಸ್ಟ್ರಕ್ಷನ್ ಮಾಡೋದು, ಸೊ ಅದನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್. ಟೋಟಲು 3 ಮಾರ್ಕ್ಸ್. ನೆಕ್ಸ್ಟ್ 32
ಸ್ಪೀಡ್ ಎಕ್ಸ್ ಇದ್ದಾಗ ಟೈಮ್ ಎಷ್ಟಿದೆ ಅಂತ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಅದೇ ಸ್ಪೀಡ್ ನಮಗೆ ಜಾಸ್ತಿ ಆದಾಗ x+11 km/h ಆದಾಗ ಟೈಮ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ರೆ ಹಾಫ್ ಮಾರ್ಕ್ಸು. ಸೊ ಇದಾದಮೇಲೆ ಫಾರ್ಮುಲಾ ಅಂದರೆ ಬೈ ಕ್ವಶನ್ ನಾವು ಈ ರೀತಿ ಈಕ್ವೇಷನ್ನ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಈ ಈಕ್ವೇಷನ್ನ ಸಿಂಪ್ಲಿಫೈ ಮಾಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ತಂದ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಇದಾದಮೇಲೆ ಎಕ್ಸ್ನ ಫೈಂಡ್ ಔಟ್ ಮಾಡ್ಕೊಂಡ್ರಿ ಅಂದರೆ ಹಾಫ್ ಮಾರ್ಕ್ಸು. ಸೊ ಈ ಎಕ್ಸನ್ನು ಸೊ ಇಲ್ಲೇನು ಎಕ್ಸ್ ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಿ ಇದು ಕಾರಿನ ಸರಾಸರಿ ಜವ ಆಗಿರುತ್ತೆ. ಬಟ್ ನಮಗೆ ಬೇಕಿರೋದು ಈಗಿನ ಸರಾಸರಿ ಜವ ಅಂದರೆ ಪ್ರೆಸೆಂಟ್ ಆವ್ರೇಜ್ ಸ್ಪೀಡ್ ಬೇಕಾಗಿರುತ್ತೆ. ಸೊ ಅದಕ್ಕೆ +11 ಮಾಡಬೇಕು. ಸೊ +11 ಮಾಡಿ ಆನ್ಸರ್ ಬರೋದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ 3 ಮಾರ್ಕ್ಸ್. ನೆಕ್ಸ್ಟ್ 33 ಓಜಿಯೋಗ್ರಾಫ್. ಸೊ ಓಜಿಯೋಗ್ರಾಫು ಆಲ್ಮೋಸ್ಟ್ ಹಾಕಿರ್ತೀರ. ಸೊ ಇಲ್ಲಿ ಯಾವ್ಯಾವ ಸ್ಟೆಪ್ಪಿಗೆ ಎಷ್ಟು ಅಂತೇಳಿ ನೋಡೋಣ. ಅಕ್ಷಗಳು ಮತ್ತು ಪ್ರಮಾಣ ½ ಅಂದರೆ ಅಕ್ಷಗಳು ಅಂತ ಹೇಳಿದ್ರೆ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಡ್ರಾ ಮಾಡಿಕೊಂಡು ಎಕ್ಸ್ ಆಕ್ಸಿಸಲ್ಲಿ ಏನು ಬರುತ್ತೆ ವೈ ಆಕ್ಸಿಸಲ್ಲಿ ಏನು ಬರುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ಅದೇ ರೀತಿ ಪ್ರಮಾಣ ಅಂದರೆ ಸ್ಕೇಲ್ ಬರೆದ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಟೋಟಲ್ 1 ಮಾರ್ಕ್ಸ್. ಬಿಂದುಗಳನ್ನು ಗುರುತಿಸುವುದು ಅಂದರೆ ಪಾಯಿಂಟ್ಸ್ನ ಈ ರೀತಿ ಮಾರ್ಕ್ ಮಾಡಿದ್ರಿ ಅಂತ ಹೇಳಿದ್ರೆ 1 ಮಾರ್ಕ್ಸು. ಓಜಿವ್ ರೇಖೆ ಎಳೆಯುವುದು. ಸೊ ಈ ರೀತಿ ಓಜಿವ್ ಗ್ರಾಫ್ನ ಅಂದರೆ ಇದು ಲೈನ್ನ ಡ್ರಾ ಮಾಡಿದ್ರಿ ಅಂತ ಹೇಳಿದ್ರೆ 1 ಮಾರ್ಕ್ಸ್. ಸೊ ಇಲ್ಲಿ ನೀವು ಸ್ಕೇಲು ಇದೇ ಸ್ಕೇಲ್ ತೊಗೋಬೇಕು ಅಂತ ಏನಿಲ್ಲ. ಸೊ ನೀವು ಸ್ಕೇಲ್ ಏನಾದರೂ ಚೇಂಜ್ ಇದ್ದರೂ ನೀವು ಮಾರ್ಕ್ಸ್ ತೊಗೊಳ್ತೀರಾ, ಬಟ್ ಅದು ಕರೆಕ್ಟ್ ಇರಬೇಕಷ್ಟೇ. ಓಕೆ, ನೆಕ್ಸ್ಟು 4 ಮಾರ್ಕ್ಸ್ ಕ್ವಶನು. ಸೊ AP ಪ್ರಾಬ್ಲಮ್ ಇದೆ 2. ಸೊ ಇಲ್ಲಿ ಯಾವ್ಯಾವ ಸ್ಟೆಪ್ಪಿಗೆ ಏನಂತ ನೋಡೋಣ. ಫಸ್ಟು ಈಕ್ವೇಷನ್ 1 a+2d = 27 ಅಂತ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನ್ ಫೈಂಡ್ ಔಟ್ ಮಾಡ್ಕೊಂಡ್ರೆ a+5d = 63 ಅಂತ ತೊಗೊಂಡ್ರೆ ಹಾಫ್ ಮಾರ್ಕ್ಸು. ದೆನ್ ಡಿ ಫೈಂಡ್ ಔಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು, ಎ ಫೈಂಡ್ ಔಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ಸೊ ಇದಾದಮೇಲೆ AP ಸಮಾಂತರ ಶ್ರೇಣಿ ಎಷ್ಟಿದೆ ಅಂತ ಹೇಳಿ ನಾವೇನು ಬರ್ಕೊಂಡ್ರೆ ಸೊ 3, 15, 27 ಅಂತ AP ಅಂತ ಫೈಂಡ್ ಔಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ಇದರಲ್ಲೇ ಏನು ಕೇಳಿದರೆ ಈ ಶ್ರೇಣಿಯ ಇಷ್ಟನೇ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿರುತ್ತದೆ. ಅಂದರೆ ವಿಚ್ ಟರ್ಮ್ ಆಫ್ ದ AP ಈಸ್ 132 ಮೋರ್ ದ್ಯಾನ್ 54th ಟರ್ಮ್. ಸೊ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ನಾವು AN ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ AN ಫಾರ್ಮುಲಾ ಹಾಕ್ಕೊಂಡ್ರೆ ಹಾಫ್ ಮಾರ್ಕ್ಸು. ಸೊ ಇದಾದಮೇಲೆ ಇಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಹಾಫ್ ಮಾರ್ಕ್ಸು. ಎನ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಹಾಫ್ ಮಾರ್ಕ್ಸು. ಟೋಟಲ್ಲು 4 ಮಾರ್ಕ್ಸ್. ಅಥವಾ ಆರ್ ಚಾಯ್ಸಲ್ಲಿ ಸೊ ಇಲ್ಲಿ a+19d = 98 ಅಂತ ಫೈಂಡ್ ಔಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ದೆನ್ ಡಿ ಫೈಂಡ್ ಔಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. AP ಫೈಂಡ್ ಔಟ್ ಮಾಡ್ಕೊಂಡ್ರೆ ಹಾಫ್ ಮಾರ್ಕ್ಸು. ಸೊ ಇದಾದಮೇಲೆ ಕೊನೆಯ ಪದದಿಂದ ಪ್ರಾರಂಭಗೊಂಡಾಗ ಉಂಟಾದ ಸಮಾಂತರ ಶ್ರೇಣಿ ಅಂದರೆ ನಾವೇನು ಲಾಸ್ಟ್ ಟರ್ಮಿಂದ ತೊಗೊಳ್ತಿದ್ದೀವಲ್ಲ ಸೊ ಉಲ್ಟಾ ಮಾಡಿ ಬರ್ಕೊಂಡ್ರೆ ಸೊ ಅದಕ್ಕೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಆವಾಗ ಆ AP ಬರ್ಕೊಂಡ್ರೆ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಅದರಲ್ಲಿ SN ಫಾರ್ಮುಲಾ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ದೆನ್ S10 ಫೈಂಡ್ ಔಟ್ ಮಾಡಿದ್ರೆ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್. ಸೊ ಸೂಚನೆ ಯಾವುದಾದರೂ ಪರ್ಯಾಯ ವಿಧಾನವನ್ನು ಬಳಸಿ ಸರಿಯಾದ ಉತ್ತರ ಪಡೆದಲ್ಲಿ ಪೂರ್ಣ ಅಂಕಗಳನ್ನು ನೀಡುವುದು. ಸೊ ಯಾವುದೇ ಬೇರೆ ಮೆಥಡ್ ಅಪ್ಲೈ ಮಾಡಿದ್ರು ಯು ವಿಲ್ ಗೆಟ್ ಮಾರ್ಕ್ಸ್. ಓಕೆ, ಮ್ಯಾಥ್ಸಲ್ಲಿ ನೀವು ಇದೇ ಮೆಥಡ್ ಮಾಡಬೇಕು ಅಂತಿಲ್ಲ. ಜಸ್ಟು ನಮಗೆ ಏನು ಕರೆಕ್ಟ್ ಆನ್ಸರ್ ಸಿಕ್ತು ಅಂತ ಹೇಳಿದ್ರೆ ನೀವು ಯಾವುದೇ ಮೆಥಡ್ ಮಾಡಿದ್ರು ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಡೋಂಟ್ ವರಿ ಅಬೌಟ್ ದಟ್. ಓಕೆ, ನೆಕ್ಸ್ಟು 35th ಕ್ವಶನ್ನು ಗ್ರಾಫು. ಸೊ ಗ್ರಾಫಿಗೆ ನೀವು ಆಲ್ಮೋಸ್ಟ್ ಮಾಡಿರ್ತೀರ. ಸೊ ಇಲ್ಲಿ ಯಾವ್ಯಾವ ಸ್ಟೆಪ್ಪಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತೇಳಿ ನೋಡೋಣ. ಸೊ ಇದು ಈ ರೀತಿ ಬರುತ್ತೆ ಗ್ರಾಫು. ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ ನಮಗೆ. ಸೊ x = 3 ಆ್ಯಂಡ್ y = 2 ಆನ್ಸರ್ ಬರುತ್ತೆ. ಸೊ ಇದಿಷ್ಟು ಗ್ರಾಫ್ ಆಗುತ್ತೆ. ಸೊ ಇದಕ್ಕೆ ಕೋಷ್ಟಕ ರಚನೆ 1+1 ಕೋಷ್ಟಕ ಅಂತ ಹೇಳಿದ್ರೆ ಇದೇನು ನೀವು ಬಾಕ್ಸ್ ರೆಡಿ ಮಾಡಿರ್ತೀರಲ್ವಾ. ಸೊ ಈ ಬಾಕ್ಸ್ ಫೈಂಡ್ ಔಟ್ ಮಾಡಿರೋದಕ್ಕೆ ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, 2 ಬಾಕ್ಸಿಗೆ ಒಂದೊಂದು ಮಾರ್ಕ್ಸು. ನೆಕ್ಸ್ಟು ಬಿಂದುಗಳನ್ನು ಗುರುತಿಸಿ ಸರಳ ರೇಖೆಗಳನ್ನು ಎಳೆಯುವುದು. ಸೊ ಅಂದರೆ ಈ ರೀತಿ ಪಾಯಿಂಟ್ ಏನು ನಾವು ಈ ರೀತಿ ಡ್ರಾ ಮಾಡಿರ್ತೀವಲ್ಲ ಪಾಯಿಂಟನ್ನು ಹಾಕಿಬಿಟ್ಟು ಈ ರೀತಿ ಎರಡಕ್ಕೂ ನಾವು ಲೈನ್ಸ್ನ ಡ್ರಾ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಇದಕ್ಕೆ ಹಾಫ್ ಮಾರ್ಕ್ಸು, ಇದಕ್ಕೆ ಹಾಫ್ ಮಾರ್ಕ್ಸು, ಟೋಟಲು 1 ಮಾರ್ಕ್ಸ್ ಸಿಗುತ್ತೆ. ಸೊ ಇದಾದಮೇಲೆ ಛೇದಿಸುವ ಬಿಂದುಗಳನ್ನು ಗುರುತಿಸಿ x ಮತ್ತು y ಬೆಲೆಯನ್ನು ಬರೆಯುವುದು. ಸೊ ಇಲ್ಲೇನು ನಮಗೆ ಇಂಟರ್ಸೆಕ್ಟ್ ಆಗುತ್ತಲ್ವ ಎರಡು ಲೈನ್ಸು. ಸೊ ಈ ಎರಡು ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತಲ್ಲ ಈ ಪಾಯಿಂಟ್ಸ್ x ಮತ್ತು y ವ್ಯಾಲ್ಯೂಸ್ನ ಬರೆದ್ವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಎಷ್ಟು ಸಿಗುತ್ತೆ 1 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ 4 ಮಾರ್ಕ್ಸ್. ಯಾವುದಾದ್ರೂ ಪರ್ಯಾಯ ಬಿಂದುಗಳನ್ನು ಬಳಸಿ ಸರಳ ರೇಖೆಗಳನ್ನು ಎಳೆಯಬಹುದು. ಸೊ ಇಲ್ಲಿ ನಮಗೆ ಇದೇ ಪಾಯಿಂಟ್ಸ್ ಇರಬೇಕು ಅಂತ ಏನಿಲ್ಲ. ಸೊ ನೀವು ಬೇರೆ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡಿದ್ರು ಆನ್ಸರ್ ಸೇಮ್ ಬಂದಿದ್ರು ನಿಮಗೆ ಏನು ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು 36 ಥೇರಮ್. ಸೊ ಥೇರಮಿಗೆ ಡಯಾಗ್ರಾಮಿಗೆ ಹಾಫ್ ಮಾರ್ಕ್ಸು, ದತ್ತ ಅಂದರೆ ಗಿವನ್ ಬರೆದ್ರೆ ಹಾಫ್ ಮಾರ್ಕ್ಸು, ಸಾಧನೀಯ ಟು ಪ್ರೂವ್ ಬರೆದ್ರೆ ಹಾಫ್ ಮಾರ್ಕ್ಸು, ರಚನೆ ಕನ್ಸ್ಟ್ರಕ್ಷನಿಗೆ ಹಾಫ್ ಮಾರ್ಕ್ಸು. ಸೊ ನೆಕ್ಸ್ಟು ಪ್ರೂಫಲ್ಲಿ ಟ್ರಯಾಂಗಲ್ ABC ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ DPQ ಅಂತ ಪ್ರೂವ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ಲಾಸ್ಟಿಗೆ DPQ = ಆ್ಯಂಗಲ್ ABC ಅಂತ ಪ್ರೂವ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ದೆನ್ PQ ಇಸ್ ಪ್ಯಾರಲಲ್ ಟು EF ಅಂತ ಬಂದರೆ ಹಾಫ್ ಮಾರ್ಕ್ಸು. ಲಾಸ್ಟಿಗೆ ನಮ್ಮ ಪ್ರೂಫ್ ಏನಿದೆ ಅದು ಆಯಿತು ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಟೋಟಲ್ 4 ಮಾರ್ಕ್ಸ್. ನೆಕ್ಸ್ಟು 37th ಕ್ವಶನು
ಟ್ರಿಗ್ನೋಮೆಟ್ರಿದು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿದು. ಸೊ ಇಲ್ಲಿ sin 30 = AB by AO ಅಂತ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು, AB ಫೈಂಡ್ ಔಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ಸಿಮಿಲರ್ಲಿ tan 30 = AB by OB ಅಂತ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು, OB ಫೈಂಡ್ ಔಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ನೆಕ್ಸ್ಟ್ AEನ ಫೈಂಡ್ ಔಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಸೊ ಇದೇ ರೀತಿ ಇನ್ ಟ್ರಯಾಂಗಲ್ AEC tan 60 = CE by AE ಫೈಂಡ್ ಔಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ದೆನ್ CD = CE + ED ಫೈಂಡ್ ಔಟ್ ಮಾಡಿದ್ರೆ ಹಾಫ್ ಮಾರ್ಕ್ಸು. ನೆಕ್ಸ್ಟ್ CD ಫೈಂಡ್ ಔಟ್ ಮಾಡ್ಕೊಂಡ್ರೆ ಹಾಫ್ ಮಾರ್ಕ್ಸು, ಟೋಟಲು 4 ಮಾರ್ಕ್ಸು. ಸೊ ಇಲ್ಲಿ ನೀವು ನೋಡ್ಕೊಬೋದು ಯಾವ್ಯಾವ ಸ್ಟೆಪ್ವರೆಗೂ ನೀವು ಮಾಡಿದ್ದೀರಾ. ಸೊ ಯಾವ ಸ್ಟೆಪ್ಪಲ್ಲಿ ನಿಮ್ಮದು ಮಿಸ್ ಆಗಿದೆ, ಸೊ ಅಲ್ಲಿ ನಿಮ್ಮ ಮಾರ್ಕ್ಸ್ನ ಲೆಸ್ ಮಾಡ್ಕೊಳ್ರಿ. ಸೊ ಇಲ್ಲ ಪೂರ್ತಿ ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು 5 ಮಾರ್ಕ್ ಕ್ವಶನ್ನು. ಸೊ ಇಲ್ಲಿ 5 ಮಾರ್ಕ್ಸ್ ಕ್ವಶನಲ್ಲಿ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಅಂದರೆ ಶಂಕುವಿನ ಪಾದದ ವಿಸ್ತೀರ್ಣ, ಏರಿಯಾ ಆಫ್ ಬೇಸ್ ಆಫ್ ದಿ ಕೋನ್ ಅಂದರೆ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ತೊಗೊಂಡು ಆರ್ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಹಾಫ್ ಮಾರ್ಕ್ಸು. ನೆಕ್ಸ್ಟು ಹೆಚ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಹೈಟ್ ಆಫ್ ದಿ ಕೋನ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಹಾಫ್ ಮಾರ್ಕ್ಸು. ದೆನ್ ಶಂಕುವಿನ ಓರೆ ಎತ್ತರ ಸ್ಲ್ಯಾಂಟ್ ಹೈಟ್ ಆಫ್ ದಿ ಕೋನ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಹಾಫ್ ಮಾರ್ಕ್ಸು. ಇದಾದಮೇಲೆ ಏನು ಆಡಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಟಾಯ್ ಅಂತೇಳಿ ಬರ್ಕೊಂಡು ಈ ಫಾರ್ಮುಲಾ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು. ಸೊ ಇದಾದಮೇಲೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಈ ಆನ್ಸರ್ ಬಂದರೆ 11 × 12.5 + 7 ಇಲ್ಲಿವರೆಗೂ ಈ ಪ್ರತಿಯೊಂದು ಸ್ಟೆಪ್ಪು ಸೇರಿಸಿ ಹಾಫ್ ಮಾರ್ಕ್ಸು. ಲಾಸ್ಟಿಗೆ ಆನ್ಸರ್ ಆಡಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಟಾಯ್ = 214.5 cm² ಅಂತ ಬರೆದ್ರೆ ಹಾಫ್ ಮಾರ್ಕ್ಸು. ನೆಕ್ಸ್ಟು ಆಡಿಕೆಯ ಘನಫಲ ಅಂದರೆ ವಾಲ್ಯೂಮ್ ಆಫ್ ದಿ ಕೋನ್. ಸೊ ಇದೇನು ನೀವು ಬರ್ಕೊಂಡು ಫಾರ್ಮುಲಾ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಷನಿಗೆ ಹಾಫ್ ಮಾರ್ಕ್ಸು, ಫೈನಲ್ ಆನ್ಸರಿಗೆ ಹಾಫ್ ಮಾರ್ಕ್ಸು, ಟೋಟಲ್ 5 ಮಾರ್ಕ್ಸು. ಸೊ ಈ ರೀತಿ ನೀವು ಪ್ರತಿಯೊಂದು ಸ್ಟೆಪ್ಪಿಗೂ ನಿಮಗೆ ಇಷ್ಟಿಷ್ಟು ಮಾರ್ಕ್ಸ್ ಅಂತ ಹೇಳಿರುತ್ತೆ. ಸೊ ಒಂದು ಸ್ಟೆಪ್ಪಲ್ಲಿ ಏನೋ ಮಿಸ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಮಾರ್ಕ್ಸ್ ನಿಮ್ಮದು ಹೋಗುತ್ತೆ, ಆಯಿತಾ. ಸೊ ಹಾಗಂತ ಹೇಳಿ ನೀವೇನು ಅದನ್ನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎಕ್ಸಾಮಿನೇಷನ್ನು ಇದು ನಿಮ್ಮ ಜಸ್ಟು ಏನು ನಾಲೆಡ್ಜ್ನ ಚೆಕ್ ಮಾಡಲಿಕ್ಕೆ ಆಗೋದು. ಬಟ್ ಎಕ್ಸಾಮ್ ಏನು ಫೈನಲ್ ಎಕ್ಸಾಮ್ ಬರೀಬೇಕಾದ್ರೆ ಏನಾಗುತ್ತೆ, ಕೆಲವೊಂದು ಸತಿ ಸ್ವಲ್ಪ ಗಡಿಬಿಡಿಯಲ್ಲಿ ಆನ್ಸರ್ಸ್ನ ಮರ್ತೋಗಿರ್ತೀರ, ಅಥವಾ ಏನೋ ಟೆನ್ಷನಲ್ಲಿ ನಿಮಗೆ ಅಲ್ಲೇನೋ ಪ್ರಾಬ್ಲಮ್ ಆಗಿ ಆನ್ಸರ್ಸ್ ನೆನಪಾಗಿರಲ್ಲ, ಅದಕ್ಕೆ ನೀವು ಆನ್ಸರ್ಸ್ನ ಮಾಡಿರಲ್ಲ. ಹಾಗಂತೇಳಂದು ನೀವು ಅದೇ ಮಾರ್ಕ್ಸ್ ನಮಗೆ ಬಂದಿಲ್ಲ ಅಂತೇಳಂದು ನೀವು ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಕುತ್ಕೊಳ್ಳೋ ಹಾಗಿಲ್ಲ. ಸೊ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ. ಮಾರ್ಕ್ಸ್ ಏನೇ ಬಂದರೂ ನಿಮ್ಮ ಕನಸೇನಿದೆ, ನಿಮ್ಮ ಡ್ರೀಮ್ ಏನಿದೆ ಅದನ್ನು ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಎಲ್ರಿಗೂ ನನ್ನ ಕಡೆಯಿಂದ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.